ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರು. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಹೇಗಿತ್ತು 100 ದಿನಗಳ ಒಂದು ಸುದೀರ್ಘ ಪಯಣ ಬಿಗ್ ಬಾಸ್ ಸೀಸನ್ 12ರಲ್ಲಿ? ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು, ತುಂಬ ಕಲಿತೆ. ಫಿನಾಲೆಗೆ ಹೋಗಬೇಕಿತ್ತು, ಬಟ್ ಜರ್ನಿ ಅರ್ಧಕ್ಕೆ ಸ್ಟಾಪ್ ಆಯಿತು. ಸ್ವಲ್ಪ ಬೇಜಾರಾಯಿತು, ಬಟ್ ಐ ಆಮ್ ಹ್ಯಾಪಿ. ಎಲ್ಲಿ ಎಡವಿದ್ರಿ ರಾಶಿಕಾ ಶೆಟ್ಟಿ ಅವರು ಫಿನಾಲೆ ಹೋಗೋದಕ್ಕೆ ಅಂತ? ನಿಜವಾಗ್ಲೂ ಐಡಿಯಾ ಇಲ್ಲ ಎಲ್ಲಿ ಅಂತ. ನಾನು ಯೋಚನೆ ಮಾಡಿದೆ, ಎಲ್ಲ ರೀತಿಯೂ ಯೋಚನೆ ಮಾಡಿದೆ, ನನಗೆ ಆನ್ಸರ್ ಸಿಗಲಿಲ್ಲ. ಬಟ್ ಖುಷಿ ಆಯಿತು, ಆಚೆ ಬಂದು ಜನಗಳ ಪ್ರೀತಿ, ಅವ್ರು ಕೊಟ್ಟಿದ್ದ ಸಪೋರ್ಟ್ ತುಂಬ ಖುಷಿ ಆಯಿತು. ಓಕೆ, ಈಗ ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ಎಲ್ಲರೂ ಕೂಡ ಒಂದಷ್ಟು ಪ್ಲಾನ್ಸನ್ನು ಹಾಕೊಂಡು ಹೋಗಿರ್ತಾರೆ. ಸೊ ನೀವು ಏನು ಆಗಬೇಕು ಅಂತ ಹೋಗಿದ್ರಿ, ಏನು ಪ್ಲಾನ್ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ಮನೆಗೆ ಅಂತ? ನಾನು ಏನೂ ಪ್ಲಾನ್ ಇಟ್ಕೊಂಡು ಹೋಗಿರಲಿಲ್ಲ ಬಿಗ್ ಬಾಸ್ಗೆ ಹೋಗಬೇಕಾದ್ರೆ. ಹೇಗೆ ಹೋಗುತ್ತೆ ಆಗ ಹೋಗೋಣ, ಗೋ ವಿತ್ ದ ಫ್ಲೋ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಹೋಗಿದ್ದಿದ್ದು. ಬಟ್ ಅದೇ ಎಲ್ಲೋ ನನಗೆ ಹೆಲ್ಪ್ ಆಯಿತು ಅನಿಸುತ್ತೆ. ನಾನು ಹೇಗೆ ಆಟ ಆಡಬೇಕು ಎಲ್ಲ ಅಲ್ಲಿ ಏನು ಪ್ರಿಪೇರ್ ಆಗಿ ಹೋದರೆ ಏನೂ ವರ್ಕ್ ಆಗೋಲ್ಲ ಬಿಗ್ ಬಾಸ್ ಮನೇಲಿ. ನಾವು ಹೇಗೆ ಆಟ ಆಡಬೇಕು ಅಂತ ಅಲ್ಲೋಗಿ ಆ ಸಿಚುವೇಶನ್ ತಕ್ಕಂಗೆ ನಾವು ಆಟ ಆಡಬೇಕಾಗತ್ತೆ. ಸೊ ಅದು ನನಗೆ ಹೆಲ್ಪ್ ಆಯಿತು ಅಲ್ಲಿ. ಓಕೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋಂತಹ ಒಂದು ಕ್ವಶನ್ ಮಾರ್ಕ್ ಎದುರಾಗುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಏನಿದೆ ನೆಕ್ಸ್ಟು ಅಂತ? ಸಿನಿಮಾ ಮಾಡಬೇಕು. ಈಗ ನನ್ನ ಸಿನಿಮಾ ಪ್ಯಾರ ಶೂಟಿಂಗ್ ಇದೆ, ಸ್ವಲ್ಪ ಅದು ರಿಲೀಸ್ ಆಗುತ್ತೆ ಇನ್ನೊಂದು 2-3 ಮಂತ್ಸಲ್ಲಿ. ಸೊ ಆ ಪ್ರಮೋಷನ್ಸಲ್ಲಿ ಓಡಾಡ್ತೀನಿ. ಅದಾದಮೇಲೂ ಕೂಡ ಸಿನಿಮಾಗಳೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ, ಹೋಗಿ ಬಂದ ಮೇಲೆ ರಾಶಿಕಾ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ತುಂಬ ಜನಕ್ಕೆ ರಾಶಿಕಾ ಯಾರು ಅಂತ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಹೋಗಿ ಬಂದಾದಮೇಲೆ ಎಷ್ಟೊಂದು ಜನಕ್ಕೆ ರಾಶಿಕಾ ಯಾರು ಅಂತ ಗೊತ್ತಾಗಿದೆ. ಎಲ್ಲರೂ ಹೋದರೆ ರಾಶಿಕಾ ಅಂತ ಗುರ್ತಿಡಿತಾರೆ, ರಾಶಿಕಾ ಅಂತ ಮೆಸೇಜ್ ಮಾಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ರಾಶಿಕಾ ಅಕ್ಕ ಅಂತ ಬಂದು ಮಾತಾಡಿಸಿರ್ತಾರೆ. ಅದೇ ಅನಿಸುತ್ತೆ ಮೇಜರ್ ಚೇಂಜ್ ಆಗಿದ್ದು ನನ್ನ ಲೈಫಲ್ಲಿ. ಅಷ್ಟೇ ಅದು. ಬಟ್ ಇವಾಗ ಬಂದಿದ್ದೀನಿ ಬಿಗ್ ಬಾಸಿಂದ, ಅಷ್ಟು ಏನೇನು ಚೇಂಜಸ್ ಆಗಿದೆ ಅಂತ ಇನ್ನೂ ನೋಡಿಲ್ಲ ನಾನು. ಸೂರಜ್ ಅವ್ರನ್ನ ಭೇಟಿ ಆಗಿದ್ರ? ನಾನು ಅವರು ಸೀರಿಯಲ್ ಮಾಡ್ತಾಯಿದ್ದಾರೆ, ನಾನು ಬಂದಾಗ ಹೋಗಿ ವಿಶ್ ಮಾಡಿ ಬಂದೆ. ಸೊ ಮೀಟ್ ಮಾಡಿದ್ದೆ. ಜಗಳ ಆಡಿಲ್ವಾ ನೀವು? ಯಾಕಂತಂದರೆ ಬಿಗ್ ಬಾಸಲ್ಲೇ ಒಂದಷ್ಟು ದಿನಗಳ ಕಾಲ ಇದ್ದಾಗ ನಿಮ್ಮ ಪೇರ್ನ ಸಾಕಷ್ಟು ಜನ ಇಷ್ಟಪಟ್ಟಿದ್ರು. ಅದೇ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಒಟ್ಟಿಗೆ ಹೆಂಗಿರ್ತಿತ್ತು ಅಂತ. ಬಿಕಾಸ್ ಯಾಕಂತಂದರೆ ನಿಮ್ಮನ್ನು ಮತ್ತು ಸೂರಜ್ ಅವ್ರನ್ನ ಇಷ್ಟಪಡುವಂತಹ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಆನ್ ಸ್ಕ್ರೀನ್ ಈ ಬಾಂಡಿಂಗ್ನ ಒಂದಷ್ಟು ದಿನಗಳ ಕಾಲ ಇನ್ನೂ ಎಕ್ಸ್ಪೆಂಡೆಡ್ ಆಗಿ ನೋಡಬೇಕು ಅನ್ನುವಂಥದ್ದು. ಮುಂದೆ ಫ್ಯೂಚರಲ್ಲಿ ಮಾಡ್ತೀವಿ ಅನಿಸುತ್ತೆ ಸಿನಿಮಾ, ನೋಡೋಣ. ಈಗ ಒಂದು ಸೀರಿಯಲ್ ಮಾಡ್ತಿದ್ದಾನೆ. ಸದ್ಯಕ್ಕೆ ನನಗೆ ಸೀರಿಯಲ್ ಮಾಡಲ್ಲ, ನನ್ನ ಸಿನಿಮಾ ಮೇಲೆ ಫೋಕಸ್ ಇರೋದ್ರಿಂದ ಅವ್ನು ಸೀರಿಯಲ್ ಮಾಡ್ತಿದ್ದಾನೆ. ಬಟ್ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಅವನಿಗೆ. ಮುಂದೆ ಏನಾದ್ರು ಒಳ್ಳೆ ಪ್ರಾಜೆಕ್ಟ್ ಬಂದರೆ ಡೆಫಿನೆಟ್ಲಿ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡ್ತೀವಿ. ರಾಶಿಕಾ ಅವ್ರು ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದು? ರಕ್ಷಿತಾ ಅವ್ರು ನಿಮಗೆ ರಾಶಿಕಾ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ದು ಅಂತ? ಐ ಹ್ಯಾವ್ ನೋ ಐಡಿಯಾ ಯಾಕೆ ಅಂದ್ಕೊಂಡು. ಯಾಕಂದರೆ ಫಸ್ಟಿಂದನೂ ರಾಶಿಕಾ ಅಂತ ಹೇಳ್ತಿರ್ತಾರೆ. ಮಧ್ಯದಲ್ಲಿ ಸರಿಯಾಗುತ್ತೆ, ಸರಿ ಮಾಡ್ಕೋತೀವಿ ಕೂಡ. ಮತ್ತೆ ಯಾಕೋ ನನಗೆಲ್ಲ ಅನ್ನಿಸ್ತೇ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಗಿಲ್ಲಿ ಅಂದರೆ ನಿಮಗಿಷ್ಟ, ಸೊ ಅದಕ್ಕೋಸ್ಕರ ಕಾವ್ಯನ ಮನೆಯಿಂದ ಆಚೆ ಹಾಕ್ತಿದ್ದೀರಾ ಅಂತೆಲ್ಲ ಏನೋ ಕ್ವೆಶನ್ಸ್ ರೈಸ್ ಆದಾಗ ಅದರಿಂದ ಮತ್ತೆ ರಾಶಿಕಾ ಅಂತ ಬಂತು ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಆ ಒಂದು 8 ಜನ ಇದ್ದಾಗ ಆಲ್ರೆಡಿ ಅಶ್ವಿನಿ ಮ್ಯಾಮ್, ಧ್ರುವಂತರೆಲ್ಲ ಡೈರೆಕ್ಟ್ ನಾಮಿನೇಟ್ ಆಗಿರ್ತಾರೆ. ಅವಳಿಗಿದ್ದಿದ್ದೆ ನಾನು, ಧನು, ಕಾವ್ಯ, ಸ್ಪಂದನ ನಾಮಿನೇಟ್ ಮಾಡೋಕ್ಕೆ. ಯಾಕಂದರೆ ರಘು ಅಣ್ಣನ ಗಿಲ್ಲಿನ ಅವಳು ನಾಮಿನೇಟ್ ಮಾಡಲ್ಲ ಅವಳು. ಸೊ ಆವಾಗ ಮತ್ತೆ ನಾನು ಸಿಗ್ತೀನಿ. ನೆಕ್ಸ್ಟ್ ವೀಕ್ ಅಂತ ಬಂದಾಗಲೂ ಕೂಡ ಸ್ಪಂದನ ಎಲಿಮಿನೇಟ್ ಆದಾಗ ಕಾವ್ಯ ಬಿಟ್ಟರೆ ನಾನೇ ಇದ್ದಿದ್ದು ಆಪ್ಷನು. ಇಲ್ಲ ಅಶ್ವಿನಿ ಮ್ಯಾಮು, ಇಲ್ಲ ಧ್ರುವನ್ ಮತ್ತೆ ಡೈರೆಕ್ಟ್ ನಾಮಿನೇಟ್ ಆಗಿರ್ತಾರೆ. ಸೊ ಅಶ್ವಿನಿ ಮ್ಯಾಮ್ ನನ್ನನ್ನು ನಾಮಿನೇಟ್ ಮಾಡ್ತಾರೆ. ಸೊ ಇದೇ ರೀಸನ್ ಅಂತ ಅನ್ನಿಸ್ತು ನನಗೆ. ಓಕೆ, ಈಗ ಏನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಬಂದ ಮೇಲೆ ಒಂದಷ್ಟು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ಸ್ ಆಗಿರ್ಬೋದು, ಟ್ರೋಲ್ ಪೇಜಸ್ ಆಗಿರ್ಬೋದು, ಚೆಕ್ ಮಾಡಿದ್ರೆ ಹೆಂಗೆ ಅನ್ನಿಸ್ತಿದೆ ಅಂತ? ಇಲ್ಲ, ನಾನು ನೋಡಿದ್ರೆ ಬರೀ ಪಾಸಿಟಿವೇ ಇದೆ ಅಲ್ಲಿ. ಆ್ಯಂಡ್ ನೆಗೆಟಿವ್ ಕಡೆ ಅಷ್ಟು ನನ್ನ ತಲೆ ಹಾಕಿಲ್ಲ, ನೋಡಲಿಲ್ಲ ನಾನು ಆ್ಯಕ್ಚುಲಿ. ತುಂಬ ಪಾಸಿಟಿವ್ ರಿವ್ಯೂಸ್ ಸಿಕ್ಕಿದೆ ನನಗೆ. ಪಾಸಿಟಿವ್ ಮಾತ್ರ ಗಮನ ಕೊಡ್ತೀನಿ ನಾನು, ನೆಗೆಟಿವ್ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಎಷ್ಟು ರೆಮ್ಯುನರೇಷನ್ ಸಿಕ್ತು ರಾಶಿಕಾ ಅವರಿಗೆ? ಅದು ಹೇಳಂಗಿಲ್ಲ. ಡೈರೆಕ್ಟಾಗಿ ಹೇಳಂಗಿಲ್ಲ? ಡೈರೆಕ್ಟಾಗಿ ಹೇಳಂಗಿಲ್ಲ. ಅದು ನಿಮ್ಗೆ ಇರೋದು ಮಚ್ಚೆನಾ ಅಥವಾ? ಮಚ್ಚೆನೇ, ಅದು ರಿಯಲ್ ಮಚ್ಚೆ. ಎಷ್ಟು ಜನ ಬಿದ್ದಿದ್ದಾರೆ ಆ ಮಚ್ಚೆಗೆ? ಆ ಥರ ಎಲ್ಲ ಯಾರೂ ಬಂದು ನನಗೆ ಹೇಳಿಲ್ಲ. ಮಚ್ಚೆಗೆ ಬಿದ್ದೀನಿ, ಐ ಥಿಂಕ್ ಬಿತ್ತಿಲ್ಲ, ಗೊತ್ತು. ಬಹುಶಃ ನೀವು ಬೈತೀರಾ ಅಂತ. ಯಾಕಂದರೆ ಟಾಸ್ಕಲ್ಲೆಲ್ಲ ಎತ್ತೆತ್ತು ಬಿಸಾಕ್ತಿರಲ್ಲ, ಎಲ್ಲಿ ಹೊಡೆದು ಬಿಡ್ತಿರೋ ಅಂತ ಹೇಳಿಲ್ಲ ಅನ್ಸುತ್ತೆ.
ಇಲ್ಲ, ನಂಗೆ ಯಾರೂ ಆ ಥರ ಎಲ್ಲ ಬಂದೇನೋ ಹೇಳಿಲ್ಲ, ಸೊ ಐಡಿಯಾ ಇಲ್ಲ. ಧ್ರುವಂತ್ ಅವರ ಬೆಲ್ಟ್ ಯಾಕೆ ಕದ್ದಿದ್ದು ನೀವು? ಅಯ್ಯೋ ಕದ್ದಿಲ್ಲ, ಹೆಂಗೆ ಹೇಳಿ, ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದು ಬೆಲ್ಟ್ ಯಾಕೆ ಎತ್ತಿಟ್ಟಿದೆ ಅಂದ್ಕೊಂಡು ಅದೊಂದು ಫನ್ ಆಗಿ ಏನೋ ಕಾನ್ವರ್ಸೇಷನ್ ಮಾಡ್ತಿರ್ತೀವಿ, ಅವಾಗ ಅವ್ರು ಹೇಳ್ತಾರೆ ನನಗೆ ದೇವರು ಒಂದೇ ಈ ಮನೇಲಿ ಅವಶ್ಯಕತೆ ಇರೋದು, ಅದೊಂದಿದ್ರೆ ನನಗೆ ಇನ್ನೇನೂ ಅವಶ್ಯಕತೆ ಇಲ್ಲ ಈ ಮನೇಲಿ ಅಂತ ಹೇಳ್ತಾರೆ. ಸೊ ಹೌದಾ, ನಿಮ್ಗೆ ಅವಶ್ಯಕತೆ ಇರೋದನ್ನ ನಾನು ಏನಾರು ಎತ್ತಿಡ್ತೀನಿ, ಅವಾಗ ನೀವು ಬಂದು ಕೇಳ್ತೀರಾ, ನೋಡೋಣ ಅದೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀರಾ, ಏನೂ ಅವಶ್ಯಕತೆ ಬರಲ್ಲ ಅಂದ್ಕೊಂಡು ಅಂತೆಲ್ಲ ಹೇಳಿದಾಗ ನಾನು ಫನ್ನಿಯಾಗಿ ಅದು ಬೆಲ್ಟ್ ಎತ್ತಿಡ್ತೀನಿ. ಬಿಟ್ಟರೆ ಅವರಿಂದೆ ಹೋಗೋಕ್ಕೋ ಇಲ್ಲ ಅವನಿಂದೆ ಬಿದ್ದಿದ್ದೀನಿ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅವರು ಎಲ್ಲ ನಾವಿಬ್ಬರು ಮಧ್ಯೆ ಜಗಳ ಆಗಿದ್ರು ಕೂಡ ಅವ್ರು ಬಂದು ಮಾತಾಡಬೇಕು ಅಂದ್ಕೊಂಡು ಸರಿ ಮಾಡ್ಕೋತಾರೆ. ಸೊ ಎಲ್ಲ ಜೊತೆ ತಮಾಷೆ ಆಗಿದ್ದಾಗ ನಾನು ಆ ಒಂದು ವೇಯಲ್ಲಿ ನೋಡ್ತಿರ್ತೀನಿ ಅವ್ರನ್ನ. ಬಟ್ ಅವ್ರು ಆ ಥರ ಎಲ್ಲ ಹಿಂದೆ ಹೋಗಿ ಹೇಳಿದ್ದಾರೆ, ಯಾಕಂದರೆ ನನ್ನ ಜೊತೆ ಅವರಾಗೇ ಬಂದು ಮಾತಾಡಿಸ್ತಾರೆ ಆಯಿತಾ, ಮಾತಾಡಬೇಕು ಅಂದ್ಕೊಂಡು ಅದಕ್ಕಿಂತ ಮುಂಚೆ ಹೇಳಿರೋ ಮಾತದೆಲ್ಲ. ಸೊ ನಿಮಗೆ ಆ ಥರ ಒಪಿನಿಯನ್ ಇದ್ದಾಗ ಹೇಗೆ ಬಂದ್ಬಿಟ್ಟು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು, ಆ ಥರ ಒಪಿನಿಯನ್ ಇದ್ದಾಗ ನೀವು ನನ್ನ ಜೊತೆ ಬಂದು ಮಾತಾಡಬಾರ್ದಿತ್ತು. ಆ್ಯಂಡ್ ಆ ಬೆಲ್ಟನ್ನು ಕೂಡ ಅವ್ರು ಮ್ಯಾನ್ಯುಪ್ಲೇಟ್ ಮಾಡೋದ್ರಲ್ಲಿ ನಂಬರ್ 1. ಅವ್ರು ನಾನು ಹೇಳಿರೋದನ್ನೇ ಇಲ್ಲ ಅಂತ ವಾದಿಸೋರು ಅವರು. ಇದನ್ನು ಒಪ್ಕೋತಾರ, ನಾನೇ ಹೋಗಿ ಕೇಳಿದಾಗಲೂ ಕೂಡ ಇದು ಹಂಗಲ್ಲ ಹೀಗೆ ಹಾಗೆ ಇದೆ ಅಂತ ಅದಕ್ಕೆ ಎಕ್ಸ್ಟ್ರಾ ತುಂಬ ಮಾತಾಡ್ತಾರೆ. ಅವ್ರು ಹೇಳ್ಬೋದಿತ್ತು ಇಲ್ಲ ಬೆಲ್ಟ್ ಎತ್ತಿಟ್ಕೊಂಡಿದ್ದು ಈ ರೀಸನ್ಗೆ, ನಾನೇನೋ ಅಲ್ಲಿ ಅವ್ರಿಗೆ ಹೇಳಿರ್ತೀನಿ ಅದಕ್ಕೆ ಅವ್ರು ಬೆಲ್ಟ್ ಎತ್ತಿಟ್ಕೋತಾರೆ ಅಂತ ಹೇಳಲ್ಲ. ಬಟ್ ಅದೇನ ಉಲ್ಟಾ ಮಾಡಿ ನೋಡಿದ್ರೆ ಅದನ್ನು ಬೆಲ್ಟ್ ಎತ್ತಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಪರ್ಸ್ನಾಲಿಟಿ ಏನು ಅಂತ ತೋರಿಸುತ್ತೆ ಅಲ್ಲಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.